ನಮಸ್ಕಾರ. ನಮ್ಮ ದೇಶ ಸಾಂವಿಧಾನಿಕ ಪ್ರಜಾಪ್ರಭುತ್ವವನ್ನು ಬಿಟ್ಟು ಡಿಕ್ಟೇಟರ್ಶಿಪ್ ಅಂದರೆ ಸರ್ವಾಧಿಕಾರತ್ವದ ಕಡೆಗೆ ವಾಲ್ತಿದೆ. ಇದಕ್ಕೆ ತಕ್ಕ ಪುರಾವೆಗಳು ನಮ್ಮ ಕಣ್ಣ ಮುಂದೆಯೇ ಇದೆ. ಮೊದಲಿಗೆ ಸರ್ವಾಧಿಕಾರತ್ವ ಅಂದರೆ ಏನು ನೋಡೋಣ. ಸರ್ವಾಧಿಕಾರ ಅಂದರೆ ನಾಯಕ ಅಥವಾ ನಾಯಕರ ಗುಂಪಿನಿಂದ ನಿರೂಪಿಸಲ್ಪಟ್ಟ ಸರ್ಕಾರ. ಈ ಸರ್ಕಾರ ಯಾವುದೇ ಮಿತಿಗಳಿಲ್ಲದ ಅಧಿಕಾರವನ್ನು ಹೊಂದಿದೆ. ಈ ಸರ್ಕಾರದ ಹೆಡ್ ಅನ್ನು ಸರ್ವಾಧಿಕಾರಿ ಅಂದರೆ ಡಿಕ್ಟೇಟರ್ ಅಂತ ಕರೀತಾರೆ. ಇದರಲ್ಲಿ 4 ವಿಧಗಳಿವೆ. ಮಿಲಿಟರಿ ಡಿಕ್ಟೇಟರ್ಶಿಪ್. ಇದರಲ್ಲಿ ದೇಶದ ಅಧಿಕಾರವನ್ನು ಮಿಲಿಟರಿ ನಿಯಂತ್ರಿಸುತ್ತದೆ. ಇದನ್ನು ಪಾಕಿಸ್ತಾನಲ್ಲಿ ನೋಡ್ಬೋದು. ಏಕಪಕ್ಷ ಸರ್ವಾಧಿಕಾರ. ಇದರಲ್ಲಿ ದೇಶದ ಅಧಿಕಾರನ ಒಂದು ರಾಜಕೀಯ ಪಕ್ಷ ನಿಯಂತ್ರಿಸುತ್ತದೆ. ಚೈನಾ, ಕ್ಯೂಬಾ ದೇಶಗಳಲ್ಲಿ ಈ ಥರದ ಸರ್ವಾಧಿಕಾರನ ನೋಡ್ಬೋದು. ವೈಯಕ್ತಿಕ ಸರ್ವಾಧಿಕಾರ. ಇದರಲ್ಲಿ ಒಬ್ಬ ವ್ಯಕ್ತಿಯಿಂದ ದೇಶದ ಅಧಿಕಾರ ನಿಯಂತ್ರಿಸಲ್ಪಡುತ್ತದೆ. ಬಹುಶಃ ನಾರ್ತ್ ಕೊರಿಯಾದ ಸುದ್ದಿ ಕೇಳಿದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ರಾಜಪ್ರಭುತ್ವ. ಇದರಲ್ಲಿ ಆ ದೇಶದ ರಾಜರು ಸರ್ವಾಧಿಕಾರಿಯಾಗಿರುತ್ತಾರೆ. ಅಂದರೆ ಸೌದಿ ಅರೇಬಿಯಾದಲ್ಲಿ ನೋಡ್ಬೋದು. ಈಗ ಟಾಪಿಕ್ಗೆ ವಾಪಸ್ ಬರೋಣ. ಮೀಡಿಯಾನ ಕಂಟ್ರೋಲ್ ಮಾಡ್ತಿರೋದು, ಆಪರೇಷನ್ ಕಮಲ ಮಾಡಿ ಪಾರ್ಟಿಗಳನ್ನು ಹೊಡೆಯೋದು, ಕಂಪನಿಗಳಿಂದ ದುಡ್ಡು ವಸೂಲಿ ಮಾಡೋದು, ಮುಖ್ಯ ವಿಪಕ್ಷಗಳ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತಿರೋದು, ಆಡಳಿತ ಮುಖ್ಯಮಂತ್ರಿಯನ್ನೇ ಅರೆಸ್ಟ್ ಮಾಡಿಸೋದು, ಇದೆಲ್ಲ ಚಿಕ್ಕ ವಿಷಯ ಆಗೋಗಿದೆ. ಮುಖ್ಯ ವಿಪಕ್ಷವಾದ ಕಾಂಗ್ರೆಸ್ನ ಛಿದ್ರಪಡಿಸೋ ಪ್ರಯತ್ನ ಕೂಡ ಹಲವು ತಿಂಗಳಿಂದ ನಡೀತಿದೆ. ಆಗಸ್ಟ್ 2023ರಲ್ಲಿ ಯಾವುದೋ ಡಿಫಮೇಷನ್ ಕೇಸ್ ಇಟ್ಕೊಂಡು ರಾಹುಲ್ ಗಾಂಧಿ ಅವರನ್ನು ಅರೆಸ್ಟ್ ಮಾಡಿದರು. ಲೋಕಸಭಾ ಎಲೆಕ್ಷನ್ನಿಂದ ಅವರನ್ನು ಡಿಸ್ಕ್ವಾಲಿಫೈ ಮಾಡೋ ಪ್ರಯತ್ನ ಮಾಡಿದರು. ರಾಹುಲ್ ಗಾಂಧಿ ಅವರಿಗೆ 2 ವರ್ಷ ಜೈಲು ಶಿಕ್ಷೆ ನೀಡಿದರು. ಅದನ್ನು ಸುಪ್ರೀಂ ಕೋರ್ಟ್ ತಡೀತು. ಇಲ್ಲದೆ ಹೋಗಿದ್ರೆ 2 ಮುಖ್ಯ ವಿಪಕ್ಷಗಳ ಲೀಡರ್ಸ್ ಜೈಲಲ್ಲಿ ಇರ್ತಿದ್ರು. ಈಗ ಏನು ಮಾಡ್ತಿದ್ದಾರೆ? ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಅವರ ಬ್ಯಾಂಕ್ ಅಕೌಂಟ್ಗಳು ಇನ್ಕಮ್ ಟ್ಯಾಕ್ಸ್ ವಿಷಯವಾಗಿ ಫ್ರೀಸ್ ಆಗಿದೆ ಅಂತ. All our bank accounts have been frozen. We can do no campaign work. We cannot support our workers. We cannot support our candidates. And this has been done literally 2 months before the election campaign. This is not freezing of the Congress party's bank accounts. This is the freezing of Indian democracy. This is a criminal action on the Congress party. And it's a criminal action done by the Prime Minister and the Home Minister. It's very clear. Anybody in the country imagines what happens when your bank account, your ATM card, your entire financial identity is erased. You can imagine if it is done to a family, the family will starve to death. If it is done to a business, the business will be crippled. This is what has been done to the Congress party. There's no democracy in India today. The idea that India is the world's largest democracy, it's a lie. It's a complete lie. And it has been orchestrated to cripple us in the elections. You're being robbed of your most important asset. You're being robbed of your constitution. You're being robbed of your democratic structure. You're being robbed of the entire architecture, and everybody just quiet. ಇದರ ಹಿಂದಿನ ಕಾರಣ ಕೇಳಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳುತ್ತೆ ಕಾಂಗ್ರೆಸ್ ಪಾರ್ಟಿ ಡೆಡ್ಲೈನ್ ಒಳಗಡೆ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ, ಇದರಿಂದ ಅಕೌಂಟ್ ಫ್ರೀಸ್ ಆಗಿದೆ ಅಂತ. ಇದನ್ನು ಹೊರತುಪಡಿಸಿ ಕಾಂಗ್ರೆಸ್ ವಿರುದ್ಧದ 30 ವರ್ಷದ ಹಳೆಯ ಕೇಸನ್ನು ಓಪನ್ ಮಾಡಿದ್ದಾರೆ. 1993-94ರಲ್ಲಿ ಏನೋ ಆಗಿದೆ, ಅದನ್ನು ಈಗ ಪೀನಲ್ ಚಾರ್ಜ್ ಫೈಲ್ ಮಾಡಿ ಬಗೆಹರಿಸಬೇಕು ಅಂತ IT ಡಿಪಾರ್ಟ್ಮೆಂಟ್ ಹೇಳುತ್ತೆ. ಮಾರ್ಚ್ 29, 2024ರಂದು ಇನ್ಕಮ್ ಟ್ಯಾಕ್ಸ್ ಕಾಂಗ್ರೆಸ್ಗೆ 1700 ಕೋಟಿ ಟ್ಯಾಕ್ಸ್ ನೋಟಿಸ್ ಕಳಿಸುತ್ತೆ ಮತ್ತು ಅದೇ ದಿನ ಕಮ್ಯುನಿಸ್ಟ್ ಪಾರ್ಟಿಗೂ 11 ಕೋಟಿ ರೂಪಾಯಿ ಪೆನಾಲ್ಟಿ ತಲುಪಿದೆ. ಅದು ಯಾಕೆ ಅಂತ ಕೇಳಿದರೆ ಹಳೆ ಪ್ಯಾನ್ ಕಾರ್ಡ್ನ ಬಳಸಿಕೊಂಡು ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ ಅಂತ. ಇದೇ ಥರ ಎಲ್ಲ ಅಪೋಸಿಷನ್ ಪಾರ್ಟಿಗಳಿಗೂ ನೋಟಿಸ್ ಹೋಗ್ತಿದೆ. ಈ ಟ್ವೀಟ್ನಲ್ಲಿ TMC ಪಾರ್ಟಿಯ ಸಾಕೇತ್ ಗೋಖಲೆ ಅವರು ಹೇಳಿದಂತೆ ಅವರಿಗೆ ಕಳೆದ 72 ಗಂಟೆಗಳಲ್ಲಿ ಸುಮಾರು 11 IT ಡಿಪಾರ್ಟ್ಮೆಂಟ್ ನೋಟಿಸ್ ಬಂದಿದೆ. ಇದರಲ್ಲಿ ಕೆಲವು 7 ವರ್ಷ ಹಳೆಯದಾಗಿವೆ. ಈ ರೀತಿಯೆಲ್ಲ ಮಾಡಿದರೆ ನಮ್ಮ ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಆಗುತ್ತಾ? ನೀವೇ ಹೇಳಿ. ಇದನ್ನೆಲ್ಲ ನೋಡ್ತಿದ್ರೆ ಒಂದು ಫಿಲಮ್ ನೆನಪಿಗೆ ಬರುತ್ತೆ, ದ ಡಿಕ್ಟೇಟರ್ ಅಂತ. ಒಂದು ಕಾಮಿಡಿ ಫಿಲಮ್. ಒಬ್ಬ ಫಿಕ್ಷನಲ್ ಡಿಕ್ಟೇಟರ್ನ ಕತೆ ಹೇಳುತ್ತೆ. ಇದರಲ್ಲಿ ಡಿಕ್ಟೇಟರ್ ತಾನು ರೇಸ್ ಗೆಲ್ಲೋಕೆ ಎಂಥ ಸ್ಥಿತಿಗೂ ಇಳಿಯೋಕೆ ಸಿದ್ಧ ಅಂತ ತೋರಿಸ್ತಾರೆ. ಇಂದು ನಮ್ಮ ದೇಶದಲ್ಲಿ ನಡೀತಿರೋ ಎಲ್ಲ ವಿಷಯ ಇಡೀ ವಿಶ್ವಕ್ಕೆ ತಿಳಿದಿದೆ. ಮೊದಲಿಗೆ ಜರ್ಮನಿ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ನಂತರ ಅಮೇರಿಕಾ ಮತ್ತು UN ಕೂಡ ನಮ್ಮ ದೇಶವನ್ನು ಬೆರಳು ಮಾಡಿ ತೋರಿಸ್ತಿದೆ. ಅವರು ನಮ್ಮ ದೇಶದಲ್ಲಿ ಎಲೆಕ್ಷನ್ಸ್ ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಯಲಿ ಹಾಗೂ ಎಲ್ಲರ ರೈಟ್ಸ್ನೂ ಪ್ರೊಟೆಕ್ಟ್ ಆಗಬೇಕು ಎಂದು ಅಪೇಕ್ಷಿಸುತ್ತಾರೆ. BJP ಸರ್ಕಾರದ ಈ ಕೀಳು ಮಟ್ಟದ ಕೆಲಸಗಳಿಂದ ವಿಶ್ವದಲ್ಲಿ ದೇಶದ ಹೆಸರು ಹಾಳಾಗ್ತಿದೆ. BJP ಪೊಲಿಟಿಷಿಯನ್ಸ್ ಓಪನ್ ಆಗಿ ತಾವು 400+ ಸೀಟ್ನ ಎಲೆಕ್ಷನಲ್ಲಿ ಗೆದ್ರೆ ದೇಶದ ಸಂವಿಧಾನವನ್ನೇ ಬದಲಿಸ್ತೀವಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಅಲ್ಪ ಸ್ವಲ್ಪವಾಗಿ ನೆಮ್ಮದಿ ಉಳಿದಿದೆ ಅಂತ ಅಂದರೆ ಅದಕ್ಕೆ ಕಾರಣ ಸಂವಿಧಾನ. ಅದನ್ನೇ ಬದಲಿಸ್ತೀವಿ ಅಂತ ಹೊರಟಿದ್ದಾರೆ. ಇವರಿಗೇನು ಹೇಳೋದು? ಈ ಥರ ಆದರೆ ನಾವು ಎಲ್ಲರೂ ನೆಮ್ಮದಿಯಾಗಿರ್ತೀವಾ? ಆಯಿತು, ಇವನ್ನೆಲ್ಲ ಬಿಡಿ.
ಈಗ ಬೇರೆಂದು ಮ್ಯಾಜಿಕ್ ಬಗ್ಗೆ ಹೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಾ ಹಿಟ್ಲರ್ ಹೇಗೆ ಹಿಟ್ಲರ್ ಆದ ಅಂತ, ಅಂದರೆ ಡಿಕ್ಟೇಟರ್ ಆದ ಅಂತ? ಹಿಟ್ಲರ್ ಮೊದಲಿಗೆ ದೇಶದ ಮೆಜಾರಿಟಿ ಕಮ್ಯುನಿಟಿಯ ಜನರ ಬ್ರೈನ್ ವಾಶ್ ಮಾಡ್ತಾನೆ. ಎಥನಿಕ್ ಜರ್ಮನ್ ಆರ್ಯನ್ಸ್ನ ಬ್ರೈನ್ ವಾಶ್ ಮಾಡೋಕ್ಕೆ ಸುಳ್ಳು ಭಯದ ವಾತಾವರಣವನ್ನೇ ಮಾಡ್ತಾನೆ ಹಿಟ್ಲರ್. ಎಥನಿಕ್ ಜರ್ಮನ್ ಆರ್ಯನ್ಸ್ಗೆ ನಾವು ಶ್ರೇಷ್ಠ ಕುಲದವರು, ನಾವು ಮಹಾನ್ನರು ಎಂಬ ಗರ್ವದ ಮಾತಿನಿಂದ ಅವರ ಅಹಂಕಾರದ ಬೆಂಕಿಗೆ ತುಪ್ಪ ಸುರಿತಾನೆ ಹಿಟ್ಲರ್. ನಂತರ ನಾವು ಈ ಜುವಿಸ್ನಿಂದ ತುಳಿತಕ್ಕೆ ಒಳಗಾಗಿದ್ದೇವೆ, ಅವರು ನಮ್ಮ ಸರ್ವನಾಶ ಮಾಡ್ತಾರೆ ಎಂಬ ಭಯದ ಮಾತಿನಿಂದ ಕನಿಕರ ಹುಟ್ಟಿಸ್ಕೊತಾನೆ. ಅದಾದ ಮೇಲೆ ನಾವು ಅಪಾಯದಲ್ಲಿದ್ದೀವಿ, ಬೇರೆ ಜನಾಂಗದವರು ನಮ್ಮನ್ನು ಉಳಿಸಲ್ಲ ಎಂದು ಬೇರೆ ಜನಾಂಗದವರ ಮೇಲೆ ದ್ವೇಷ ಹುಟ್ಟಿಸಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಾನೆ. ಕೊನೆಗೆ ನಾನು ನಿಮ್ಮನ್ನು ಕಾಪಾಡ್ತೀನಿ, ಹೆದರಬೇಡಿ ಎಂದು ಕೊನೆಗೆ ಡಿಕ್ಟೇಟರ್ ಆಗಿಯೇ ಬಿಡ್ತಾನೆ ಹಿಟ್ಲರ್. ಈಗೊಂದ್ಸಲ ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ. BJP ಮತ್ತು ಅಂಧಭಕ್ತರು ಮೊದಲಿಗೆ ಹಿಂದೂಗಳಾದ ನಾವೇ ಶ್ರೇಷ್ಠರು ಅಂದರು. ನಂತರ ಮುಸಲ್ಮಾನರು ಕ್ರಿಶ್ಚಿಯನರಿಂದ ನಾವು ತುಳಿತಕ್ಕೆ ಒಳಗಾಗಿದ್ದೇವೆ ಅಂದರು. ಆಮೇಲೆ ಮುಸಲ್ಮಾನರು ನಮ್ಮನ್ನು ಸಾಯಿಸ್ಬಿಡ್ತಾರೆ ಅಂತ ಭಯ ಹುಟ್ಟಿಸಿದ್ರು. ಕೊನೆಗೆ ನಮ್ಮನ್ನು ಮೋದಿ ಕಾಪಾಡ್ತಾನೆ ಅಂತಿದ್ದಾರೆ. ಈಗ ಗೊತ್ತಾಯ್ತಾ ನಮ್ಮ ಬ್ರೈನ್ ಹೇಗೆ ವಾಶ್ ಆಗ್ತಿದೆ ಅಂತ? ಇವರು ಯಾರು ನಾಟ್ಯಶಾಸ್ತ್ರ ರಚಿಸಿರುವ ಭರತ ಮುನಿಗಳ ಬಗ್ಗೆ ಮಾತಾಡಲ್ಲ, ಜೈನ್ ಸಾಧು ಆಚಾರ್ಯ ಹೇಮಚಂದ್ರನ ಬಗ್ಗೆ ಮಾತಾಡಲ್ಲ, ಆರ್ಯಭಟ್ಟ, ಚರಕ, ಸುಶ್ರುತ ಇವರು ಯಾರ ಬಗ್ಗೆನೂ ಕೂಡ ಮಾತಾಡಲ್ಲ. ಯಾಕಂದರೆ ವಿಜ್ಞಾನದ ವಿಷಯ ತೆಗೆದ್ರೆ ಅಂಧಭಕ್ತರ ಲಾಜಿಕ್ ವರ್ಕ್ ಆಗಲ್ವಲ್ಲ, ಅದಕ್ಕಾಗಿ. ಜೈ ಶ್ರೀರಾಮ್ ಅಂದು ರಾಮನ ಹೆಸರು ಹೇಳಿ ಓಟು ಗಿಟ್ಟಿಸಿಕೊಳ್ಳುವ ಇವರಿಗೆ ರಾಮನ ನ್ಯಾಯ, ಕರುಣೆ, ನಿರಹಂಕಾರದ ಗುಣಗಳು ಕಾಣೋದಿಲ್ಲ. ನೀವೇನಾದರೂ ಹಿಂದೂ ಅಥವಾ ರಾಮನ ಭಕ್ತರಾಗಿದ್ದರೆ ಕೇಳಿ, ರಾಮನ ವ್ಯಕ್ತಿತ್ವವನ್ನು ಪಾಲಿಸಿ, ಗೊಡ್ಡು ಘೋಷಣೆಗಳನ್ನಲ್ಲ. ಹಿಂದುತ್ವ ಉಳಿಬೇಕು ಅಂದರೆ ಮೋದಿ ಬರಬೇಕು ಅಂತ ಹೇಳ್ತಾರೆ, ಹಿಂದುತ್ವ ಭಯದಲ್ಲಿದೆ ಅಂತ ಹೇಳ್ತಾರೆ. ಒಂದು ಸಲ ಯೋಚನೆ ಮಾಡಿ, 2002ರಿಂದ 2007ರವರೆಗೆ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದರು. ಆಗ ನಮಗೆ ಭಯವಿತ್ತಾ? ನಾವೆಲ್ಲರೂ ಶಾಲೆಯಲ್ಲಿದ್ದಾಗ ಜಾತಿ, ಮತ, ಧರ್ಮ ಎಂಬ ಭೇದವಿಲ್ಲದೆ ಹಂಚಿಕೊಂಡು ಊಟ ಮಾಡಿರ್ತೀವಿ, ಬೆವರು ಹರಿಯುವಷ್ಟು ಆಟ ಆಡಿರ್ತೀವಿ. ಆಗ ನಮಗೆ ಭಯವಿತ್ತಾ? ಮಕ್ಕಳಾಗಿದ್ದಾಗ ಇಲ್ಲದೇ ಇರೋ ಭಯ ಈಗ ಹೇಗೆ ಹುಟ್ಕೋತು ಯೋಚನೆ ಮಾಡಿ. ನಾವೆಲ್ಲರೂ ಮುಚ್ಚದೇ ಇರುವ ಮಡಿಕೆಯಾಗಿದ್ವಿ, ಯಾರೇನು ಹೇಳಿದ್ರು ನಂಬಿ ಮೋಸ ಹೋಗ್ತಿದ್ವಿ. BJP ಇದನ್ನೇ ತನ್ನ ಅಸ್ತ್ರವನ್ನಾಗಿಸಿದೆ. ಪ್ರಶ್ನೆಯೇ ಕೇಳದ ಗುಲಾಮರಾಗಿದ್ದೇವೆ. ಈ ರೀತಿ ಗುಲಾಮರಾಗಿ ಬದುಕುವ ಬದುಕು ಬೇಕೇ? ಹಿಂದೂ, ಮುಸ್ಲಿಂ, ದಲಿತ ಈ ಥರ ಒಡೆದು ಚಿತ್ರವಾಗಿ ಬದುಕಿ ಏನು ಸಾಧಿಸ್ತೀವಿ? ಬ್ರಿಟಿಷರು ನಮ್ಮನ್ನು 200 ವರ್ಷಕ್ಕೂ ಹೆಚ್ಚು ಕಾಲ ಆಳಿದ್ದಾರೆ. ಇದಕ್ಕೆ ಕಾರಣ ಒಗ್ಗಟ್ಟಿಲ್ಲದ ಭಾರತೀಯರು. ಈಗಲೂ ನಾವು ಹಿಂದೂ, ಬ್ರಾಹ್ಮಣ, ದಲಿತ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಛಿದ್ರವಾದರೆ ನಮ್ಮನ್ನು ಮೋದಿ ಎಂಬ ಡಿಕ್ಟೇಟರ್ ಆಳೋಕೆ ಬರ್ತಾನೆ. 1947ರವರೆಗೂ ಎಲ್ಲ ಸ್ವತಂತ್ರ ಹೋರಾಟಗಾರರು ತಾವು ಭಾರತೀಯರು ಎಂದು ಹೋರಾಡಿದ್ದಾರೆ. ನಮ್ಮ ದೇಶನ ನಾವು ಉಳಿಸ್ಕೋಬೇಕು ಅಂತ ಅಂದರೆ ಅದು ನಮ್ಮ ಓಟ್ನಿಂದ ಮಾತ್ರ ಸಾಧ್ಯ. ಹಾಗಾಗಿ ಭಾರತೀಯರಾಗಿ ಓಟ್ ಮಾಡಿ. ಒಂದೇ ಸೂರ್ಯನ ಕೆಳಗೆ ಒಂದೇ ಮಣ್ಣಿನ ಮೇಲೆ ನಿಂತು ಒಂದು 70 ವರ್ಷ ಬಾಳಾಟ ಮಾಡೋಕ್ಕೆ ಈ ಜಾತಿ, ಧರ್ಮ, ಮತ ಎಂಬ ವಿಷ ನಮಗೆ ಬೇಕಾ? ಯೋಚನೆ ಮಾಡಿ. ಕೊನೆಯದಾಗಿ ನಾನು ಹೇಳೋದಿಷ್ಟೆ, ಭಾರತೀಯರಾಗಿ ಮತ ಚಲಾಯಿಸಿ. ನಮಸ್ಕಾರ.